ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ಭರ್ಜರಿ ಕಾರ್ಯಾಚರಣೆ ನಡೀತಾ ಇದೆ. ಒಟ್ಟು 13 ಸ್ಥಳಗಳಲ್ಲಿ ಜಮ್ಮು ಕಾಶ್ಮೀರ ಪೊಲೀಸರು ದಾಳಿ ನಡೆಸಿ ಕಾರ್ಯಾಚರಣೆ ನಡೆಸಿದ್ದಾರೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಇರುವಂತಹ ಸ್ಥಳೀಯ ಉಗ್ರರೇನಿದ್ದಾರೆ ಅವರನ್ನು ಕೂಡ ಸದೆ ಬಳಿಯುವ ಕೆಲಸ ನಡೀತಾ ಇದೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಅಡಗಿ ಕೂತಿದ್ದು ಕಾಶ್ಮೀರದಾದ್ಯಂತ ಉಗ್ರ ಚಟುವಟಿಕೆಗಳನ್ನ ವಿಧ್ವಂಸಕ ಕೃತ್ಯಗಳನ್ನ ಮಾಡ್ತಾ ಇರುವಂತಹ ಹೇಡಿಗಳನ್ನ ಹೆಡೆಮುರಿ ಕಟ್ಟಲಾಗ್ತಾ ಇದೆ. ಉಗ್ರರಿಗೆ ಸೇರಿದ ಉಗ್ರರ ಮನೆಗಳನ್ನು ಉಡೀಸ್ ಮಾಡುವ ಕಾರ್ಯ ನಿರಂತರವಾಗಿ ನಡೆದಿದೆ. ಪಿಒಕೆನಲ್ಲಿ ಆ ಕಡೆಯಿಂದ ಬಂದು ಕಾಶ್ಮೀರದಾದ್ಯಂತ ಏನು ವಿಧ್ವಂಸಕ ಕೃತ್ಯಗಳನ್ನ ಮಾಡ್ತಾರೆ ಅಂತಹ ಉಗ್ರರನ್ನ ಹುಡುಕಿ ಮಟ್ಟ ಹಾಕಲಾಗ್ತಾ ಇದೆ. ಕಾಶ್ಮೀರ ಕ್ಲೀನಿಂಗ್ ಕೆಲಸ ಬಹಳ ಚೆನ್ನಾಗಿ ನಡೀತಾ ಇದೆ. ಅಲ್ಲಿನ ಪೊಲೀಸರು ಕೂಡ ಕೈ ಜೋಡಿಸಿದ್ದಾರೆ. ಸ್ಥಳೀಯ ಸರ್ಕಾರಕ್ಕೆ ಸೇರಿದ ಪೊಲೀಸರು, ಪ್ಯಾರಾಮಿಲಿಟರಿ ಫೋರ್ಸ್ ಮತ್ತು ಇತರೆ ಸೇನಾ ಪಡೆಗಳ ಸಹಯೋಗದಲ್ಲಿ ಕುಂಬಿಂಗ್ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೀತಾ ಇದೆ. ಒಂದ್ ಕಡೆ, ಮತ್ತೊಂದು ಕಡೆ ಉಗ್ರರ ಮನೆಗಳನ್ನ ಹುಡುಕಿ ಮನೆಗಳನ್ನ ಉಡೀಸ್ ಮಾಡುವಂತಹ ಕೆಲಸ ಕೂಡ ನಡೀತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ಭರ್ಜರಿ ಕಾರ್ಯಾಚರಣೆ ನಡೀತಾ ಇದೆ. ಒಟ್ಟು 13 ಸ್ಥಳಗಳಲ್ಲಿ ಜಮ್ಮು ಕಾಶ್ಮೀರ ಪೊಲೀಸರು ದಾಳಿ ನಡೆಸಿ ಕಾರ್ಯಾಚರಣೆ ನಡೆಸಿದ್ದಾರೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಇರುವಂತಹ ಸ್ಥಳೀಯ ಉಗ್ರರೇನಿದ್ದಾರೆ ಅವರನ್ನು ಕೂಡ ಸದೆ ಬಳಿಯುವ ಕೆಲಸ ನಡೀತಾ ಇದೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಅಡಗಿ ಕೂತಿದ್ದು ಕಾಶ್ಮೀರದಾದ್ಯಂತ ಉಗ್ರ ಚಟುವಟಿಕೆಗಳನ್ನ ವಿಧ್ವಂಸಕ ಕೃತ್ಯಗಳನ್ನ ಮಾಡ್ತಾ ಇರುವಂತಹ ಹೇಡಿಗಳನ್ನ ಹೆಡೆಮುರಿ ಕಟ್ಟಲಾಗ್ತಾ ಇದೆ. ಉಗ್ರರಿಗೆ ಸೇರಿದ ಉಗ್ರರ ಮನೆಗಳನ್ನು ಉಡೀಸ್ ಮಾಡುವ ಕಾರ್ಯ ನಿರಂತರವಾಗಿ ನಡೆದಿದೆ. ಪಿಒಕೆನಲ್ಲಿ ಆ ಕಡೆಯಿಂದ ಬಂದು ಕಾಶ್ಮೀರದಾದ್ಯಂತ ಏನು ವಿಧ್ವಂಸಕ ಕೃತ್ಯಗಳನ್ನ ಮಾಡ್ತಾರೆ ಅಂತಹ ಉಗ್ರರನ್ನ ಹುಡುಕಿ ಮಟ್ಟ ಹಾಕಲಾಗ್ತಾ ಇದೆ. ಕಾಶ್ಮೀರ ಕ್ಲೀನಿಂಗ್ ಕೆಲಸ ಬಹಳ ಚೆನ್ನಾಗಿ ನಡೀತಾ ಇದೆ. ಅಲ್ಲಿನ ಪೊಲೀಸರು ಕೂಡ ಕೈ ಜೋಡಿಸಿದ್ದಾರೆ. ಸ್ಥಳೀಯ ಸರ್ಕಾರಕ್ಕೆ ಸೇರಿದ ಪೊಲೀಸರು, ಪ್ಯಾರಾಮಿಲಿಟರಿ ಫೋರ್ಸ್ ಮತ್ತು ಇತರೆ ಸೇನಾ ಪಡೆಗಳ ಸಹಯೋಗದಲ್ಲಿ ಕುಂಬಿಂಗ್ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೀತಾ ಇದೆ. ಒಂದ್ ಕಡೆ, ಮತ್ತೊಂದು ಕಡೆ ಉಗ್ರರ ಮನೆಗಳನ್ನ ಹುಡುಕಿ ಮನೆಗಳನ್ನ ಉಡೀಸ್ ಮಾಡುವಂತಹ ಕೆಲಸ ಕೂಡ ನಡೀತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ಭರ್ಜರಿ ಕಾರ್ಯಾಚರಣೆ ನಡೀತಾ ಇದೆ. ಒಟ್ಟು 13 ಸ್ಥಳಗಳಲ್ಲಿ ಜಮ್ಮು ಕಾಶ್ಮೀರ ಪೊಲೀಸರು ದಾಳಿ ನಡೆಸಿ ಕಾರ್ಯಾಚರಣೆ ನಡೆಸಿದ್ದಾರೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಇರುವಂತಹ ಸ್ಥಳೀಯ ಉಗ್ರರೇನಿದ್ದಾರೆ ಅವರನ್ನು ಕೂಡ ಸದೆ ಬಳಿಯುವ ಕೆಲಸ ನಡೀತಾ ಇದೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಅಡಗಿ ಕೂತಿದ್ದು ಕಾಶ್ಮೀರದಾದ್ಯಂತ ಉಗ್ರ ಚಟುವಟಿಕೆಗಳನ್ನ ವಿಧ್ವಂಸಕ ಕೃತ್ಯಗಳನ್ನ ಮಾಡ್ತಾ ಇರುವಂತಹ ಹೇಡಿಗಳನ್ನ ಹೆಡೆಮುರಿ ಕಟ್ಟಲಾಗ್ತಾ ಇದೆ. ಉಗ್ರರಿಗೆ ಸೇರಿದ ಉಗ್ರರ ಮನೆಗಳನ್ನ ಉಡೀಸ್ ಮಾಡುವ ಕಾರ್ಯ ನಿರಂತರವಾಗಿ ನಡೆದಿದೆ. ಪಿಒಕೆನಲ್ಲಿ ಆ ಕಡೆಯಿಂದ ಬಂದು ಕಾಶ್ಮೀರದಾದ್ಯಂತ ಏನು ವಿಧ್ವಂಸಕ ಕೃತ್ಯಗಳನ್ನ ಮಾಡ್ತಾರೆ ಅಂತಹ ಉಗ್ರರನ್ನ ಹುಡುಕಿ ಮಟ್ಟ ಹಾಕಲಾಗ್ತಾ ಇದೆ. ಕಾಶ್ಮೀರ ಕ್ಲೀನಿಂಗ್ ಕೆಲಸ ಬಹಳ ಚೆನ್ನಾಗಿ ನಡೀತಾ ಇದೆ. ಅಲ್ಲಿನ ಪೊಲೀಸರು ಕೂಡ ಕೈ ಜೋಡಿಸಿದ್ದಾರೆ. ಸ್ಥಳೀಯ ಸರ್ಕಾರಕ್ಕೆ ಸೇರಿದ ಪೊಲೀಸರು, ಪ್ಯಾರಾಮಿಲಿಟರಿ ಫೋರ್ಸ್ ಮತ್ತು ಇತರೆ ಸೇನಾ ಪಡೆಗಳ ಸಹಯೋಗದಲ್ಲಿ ಕುಂಬಿಂಗ್ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೀತಾ ಇದೆ. ಒಂದ್ ಕಡೆ, ಮತ್ತೊಂದು ಕಡೆ ಉಗ್ರರ ಮನೆಗಳನ್ನ ಹುಡುಕಿ ಮನೆಗಳನ್ನ ಉಡೀಸ್ ಮಾಡುವಂತಹ ಕೆಲಸ ಕೂಡ ನಡೀತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ಭರ್ಜರಿ ಕಾರ್ಯಾಚರಣೆ ನಡೀತಾ ಇದೆ. ಒಟ್ಟು 13 ಸ್ಥಳಗಳಲ್ಲಿ ಜಮ್ಮು ಕಾಶ್ಮೀರ ಪೊಲೀಸರು ದಾಳಿ ನಡೆಸಿ ಕಾರ್ಯಾಚರಣೆ ನಡೆಸಿದ್ದಾರೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಇರುವಂತಹ ಸ್ಥಳೀಯ ಉಗ್ರರೇನಿದ್ದಾರೆ ಅವರನ್ನು ಕೂಡ ಸದೆ ಬಳಿಯುವ ಕೆಲಸ ನಡೀತಾ ಇದೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಅಡಗಿ ಕೂತಿದ್ದು ಕಾಶ್ಮೀರದಾದ್ಯಂತ ಉಗ್ರ ಚಟುವಟಿಕೆಗಳನ್ನ ವಿಧ್ವಂಸಕ ಕೃತ್ಯಗಳನ್ನ ಮಾಡ್ತಾ ಇರುವಂತಹ ಹೇಡಿಗಳನ್ನ ಹೆಡೆಮುರಿ ಕಟ್ಟಲಾಗ್ತಾ ಇದೆ. ಉಗ್ರರಿಗೆ ಸೇರಿದ ಉಗ್ರರ ಮನೆಗಳನ್ನ ಉಡೀಸ್ ಮಾಡುವ ಕಾರ್ಯ ನಿರಂತರವಾಗಿ ನಡೆದಿದೆ. ಪಿಒಕೆನಲ್ಲಿ ಆ ಕಡೆಯಿಂದ ಬಂದು ಕಾಶ್ಮೀರದಾದ್ಯಂತ ಏನು ವಿಧ್ವಂಸಕ ಕೃತ್ಯಗಳನ್ನ ಮಾಡ್ತಾರೆ ಅಂತಹ
ಉಗ್ರರನ್ನ ಹುಡುಕಿ ಮಟ್ಟ ಹಾಕಲಾಗ್ತಾ ಇದೆ. ಕಾಶ್ಮೀರ ಕ್ಲೀನಿಂಗ್ ಕೆಲಸ ಬಹಳ ಚೆನ್ನಾಗಿ ನಡೀತಾ ಇದೆ. ಅಲ್ಲಿನ ಪೊಲೀಸರು ಕೂಡ ಕೈ ಜೋಡಿಸಿದ್ದಾರೆ. ಸ್ಥಳೀಯ ಸರ್ಕಾರಕ್ಕೆ ಸೇರಿದ ಪೊಲೀಸರು, ಪ್ಯಾರಾಮಿಲಿಟರಿ ಫೋರ್ಸ್ ಮತ್ತು ಇತರೆ ಸೇನಾ ಪಡೆಗಳ ಸಹಯೋಗದಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೀತಾ ಇದೆ ಒಂದ್ ಕಡೆ. ಮತ್ತೊಂದು ಕಡೆ ಉಗ್ರರ ಮನೆಗಳನ್ನ ಹುಡುಕಿ ಮನೆಗಳನ್ನ ಉಡೀಸ್ ಮಾಡುವಂತಹ ಕೆಲಸ ಕೂಡ ನಡೀತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ಭರ್ಜರಿ ಕಾರ್ಯಾಚರಣೆ ನಡೀತಾ ಇದೆ. ಒಟ್ಟು 13 ಸ್ಥಳಗಳಲ್ಲಿ ಜಮ್ಮು ಕಾಶ್ಮೀರ ಪೊಲೀಸರು ದಾಳಿ ನಡೆಸಿ ಕಾರ್ಯಾಚರಣೆ ನಡೆಸಿದ್ದಾರೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಇರುವಂತಹ ಸ್ಥಳೀಯ ಉಗ್ರರೇನಿದ್ದಾರೆ ಅವರನ್ನು ಕೂಡ ಸದೆ ಬಳಿಯುವ ಕೆಲಸ ನಡೆಯುತ್ತಾ ಇದೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಅಡಗಿ ಕೂತಿದ್ದು ಕಾಶ್ಮೀರದಾದ್ಯಂತ ಉಗ್ರ ಚಟುವಟಿಕೆಗಳನ್ನ, ವಿಧ್ವಂಸಕ ಕೃತ್ಯಗಳನ್ನ ಮಾಡ್ತಾ ಇರುವಂತಹ ಹೇಡಿಗಳನ್ನ ಹೆಡೆಮುರಿ ಕಟ್ಟಲಾಗ್ತಾ ಇದೆ. ಉಗ್ರರಿಗೆ ಸೇರಿದ ಉಗ್ರರ ಮನೆಗಳನ್ನ ಉಡೀಸ್ ಮಾಡುವ ಕಾರ್ಯ ನಿರಂತರವಾಗಿ ನಡೆದಿದೆ. ಪಿಒಕೆನಲ್ಲಿ ಆ ಕಡೆಯಿಂದ ಬಂದು ಕಾಶ್ಮೀರದಾದ್ಯಂತ ಏನು ವಿಧ್ವಂಸಕ ಕೃತ್ಯಗಳನ್ನ ಮಾಡ್ತಾರೆ ಅಂತಹ ಉಗ್ರರನ್ನ ಹುಡುಕಿ ಮಟ್ಟ ಹಾಕಲಾಗ್ತಾ ಇದೆ. ಕಾಶ್ಮೀರ ಕ್ಲೀನಿಂಗ್ ಕೆಲಸ ಬಹಳ ಚೆನ್ನಾಗಿ ನಡೀತಾ ಇದೆ. ಅಲ್ಲಿನ ಪೊಲೀಸರು ಕೂಡ ಕೈ ಜೋಡಿಸಿದ್ದಾರೆ. ಸ್ಥಳೀಯ ಸರ್ಕಾರಕ್ಕೆ ಸೇರಿದ ಪೊಲೀಸರು, ಪ್ಯಾರಾಮಿಲಿಟರಿ ಫೋರ್ಸ್ ಮತ್ತು ಇತರೆ ಸೇನಾ ಪಡೆಗಳ ಸಹಯೋಗದಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೀತಾ ಇದೆ ಒಂದ್ ಕಡೆ. ಮತ್ತೊಂದು ಕಡೆ ಉಗ್ರರ ಮನೆಗಳನ್ನ ಹುಡುಕಿ ಮನೆಗಳನ್ನ ಉಡೀಸ್ ಮಾಡುವಂತಹ ಕೆಲಸ ಕೂಡ ನಡೀತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ಭರ್ಜರಿ ಕಾರ್ಯಾಚರಣೆ ನಡೀತಾ ಇದೆ. ಒಟ್ಟು 13 ಸ್ಥಳಗಳಲ್ಲಿ ಜಮ್ಮು ಕಾಶ್ಮೀರ ಪೊಲೀಸರು ದಾಳಿ ನಡೆಸಿ ಕಾರ್ಯಾಚರಣೆ ನಡೆಸಿದ್ದಾರೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಇರುವಂತಹ ಸ್ಥಳೀಯ ಉಗ್ರರೇನಿದ್ದಾರೆ ಅವರನ್ನು ಕೂಡ ಸದೆ ಬಳಿಯುವ ಕೆಲಸ ನಡೆಯುತ್ತಾ ಇದೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಅಡಗಿ ಕೂತಿದ್ದು ಕಾಶ್ಮೀರದಾದ್ಯಂತ ಉಗ್ರ ಚಟುವಟಿಕೆಗಳನ್ನ, ವಿಧ್ವಂಸಕ ಕೃತ್ಯಗಳನ್ನ ಮಾಡ್ತಾ ಇರುವಂತಹ ಹೇಡಿಗಳನ್ನ ಹೆಡೆಮುರಿ ಕಟ್ಟಲಾಗ್ತಾ ಇದೆ. ಉಗ್ರರಿಗೆ ಸೇರಿದ ಉಗ್ರರ ಮನೆಗಳನ್ನ ಉಡೀಸ್ ಮಾಡುವ ಕಾರ್ಯ ನಿರಂತರವಾಗಿ ನಡೆದಿದೆ. ಪಿಒಕೆನಲ್ಲಿ ಆ ಕಡೆಯಿಂದ ಬಂದು ಕಾಶ್ಮೀರದಾದ್ಯಂತ ಏನು ವಿಧ್ವಂಸಕ ಕೃತ್ಯಗಳನ್ನ ಮಾಡ್ತಾರೆ ಅಂತಹ ಉಗ್ರರನ್ನ ಹುಡುಕಿ ಮಟ್ಟ ಹಾಕಲಾಗ್ತಾ ಇದೆ. ಕಾಶ್ಮೀರ ಕ್ಲೀನಿಂಗ್ ಕೆಲಸ ಬಹಳ ಚೆನ್ನಾಗಿ ನಡೀತಾ ಇದೆ. ಅಲ್ಲಿನ ಪೊಲೀಸರು ಕೂಡ ಕೈ ಜೋಡಿಸಿದ್ದಾರೆ. ಸ್ಥಳೀಯ ಸರ್ಕಾರಕ್ಕೆ ಸೇರಿದ ಪೊಲೀಸರು, ಪ್ಯಾರಾಮಿಲಿಟರಿ ಫೋರ್ಸ್ ಮತ್ತು ಇತರೆ ಸೇನಾ ಪಡೆಗಳ ಸಹಯೋಗದಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೀತಾ ಇದೆ ಒಂದ್ ಕಡೆ. ಮತ್ತೊಂದು ಕಡೆ ಉಗ್ರರ ಮನೆಗಳನ್ನ ಹುಡುಕಿ ಮನೆಗಳನ್ನ ಉಡೀಸ್ ಮಾಡುವಂತಹ ಕೆಲಸ ಕೂಡ ನಡೀತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ಭರ್ಜರಿ ಕಾರ್ಯಾಚರಣೆ ನಡೀತಾ ಇದೆ. ಒಟ್ಟು 13 ಸ್ಥಳಗಳಲ್ಲಿ ಜಮ್ಮು ಕಾಶ್ಮೀರ ಪೊಲೀಸರು ದಾಳಿ ನಡೆಸಿ ಕಾರ್ಯಾಚರಣೆ ನಡೆಸಿದ್ದಾರೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಇರುವಂತಹ ಸ್ಥಳೀಯ ಉಗ್ರರೇನಿದ್ದಾರೆ ಅವರನ್ನು ಕೂಡ ಸದೆ ಬಳಿಯುವ ಕೆಲಸ ನಡೆಯುತ್ತಾ ಇದೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಅಡಗಿ ಕೂತಿದ್ದು ಕಾಶ್ಮೀರದಾದ್ಯಂತ ಉಗ್ರ ಚಟುವಟಿಕೆಗಳನ್ನ, ವಿಧ್ವಂಸಕ ಕೃತ್ಯಗಳನ್ನ ಮಾಡ್ತಾ ಇರುವಂತಹ ಹೇಡಿಗಳನ್ನ ಹೆಡೆಮುರಿ ಕಟ್ಟಲಾಗ್ತಾ ಇದೆ. ಉಗ್ರರಿಗೆ ಸೇರಿದ ಉಗ್ರರ ಮನೆಗಳನ್ನ ಉಡೀಸ್ ಮಾಡುವ ಕಾರ್ಯ ನಿರಂತರವಾಗಿ ನಡೆದಿದೆ. ಪಿಒಕೆನಲ್ಲಿ ಆ ಕಡೆಯಿಂದ ಬಂದು ಕಾಶ್ಮೀರದಾದ್ಯಂತ ಏನು ವಿಧ್ವಂಸಕ ಕೃತ್ಯಗಳನ್ನ ಮಾಡ್ತಾರೆ ಅಂತಹ ಉಗ್ರರನ್ನ ಹುಡುಕಿ ಮಟ್ಟ ಹಾಕಲಾಗ್ತಾ ಇದೆ. ಕಾಶ್ಮೀರ ಕ್ಲೀನಿಂಗ್ ಕೆಲಸ ಬಹಳ ಚೆನ್ನಾಗಿ ನಡೀತಾ ಇದೆ. ಅಲ್ಲಿನ ಪೊಲೀಸರು ಕೂಡ ಕೈ ಜೋಡಿಸಿದ್ದಾರೆ. ಸ್ಥಳೀಯ ಸರ್ಕಾರಕ್ಕೆ ಸೇರಿದ ಪೊಲೀಸರು, ಪ್ಯಾರಾಮಿಲಿಟರಿ ಫೋರ್ಸ್ ಮತ್ತು ಇತರೆ ಸೇನಾ ಪಡೆಗಳ ಸಹಯೋಗದಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೀತಾ ಇದೆ ಒಂದ್ ಕಡೆ. ಮತ್ತೊಂದು ಕಡೆ ಉಗ್ರರ ಮನೆಗಳನ್ನ ಹುಡುಕಿ ಮನೆಗಳನ್ನ ಉಡೀಸ್ ಮಾಡುವಂತಹ ಕೆಲಸ ಕೂಡ ನಡೀತಾ ಇದೆ.
ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ಭರ್ಜರಿ ಕಾರ್ಯಾಚರಣೆ ನಡೀತಾ ಇದೆ. ಒಟ್ಟು 13 ಸ್ಥಳಗಳಲ್ಲಿ ಜಮ್ಮು ಕಾಶ್ಮೀರ ಪೊಲೀಸರು ದಾಳಿ ನಡೆಸಿ ಕಾರ್ಯಾಚರಣೆ ನಡೆಸಿದ್ದಾರೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಇರುವಂತಹ ಸ್ಥಳೀಯ ಉಗ್ರರೇನಿದ್ದಾರೆ ಅವರನ್ನು ಕೂಡ ಸದೆ ಬಡಿಯುವ ಕೆಲಸ ನಡೀತಾ ಇದೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಅಡಗಿ ಕೂತಿದ್ದು ಕಾಶ್ಮೀರದಾದ್ಯಂತ ಉಗ್ರ ಚಟುವಟಿಕೆಗಳನ್ನ ವಿಧ್ವಂಸಕ ಕೃತ್ಯಗಳನ್ನ ಮಾಡ್ತಾ ಇರುವಂತಹ ಹೇಡಿಗಳನ್ನ ಹೆಡೆಮುರಿ ಕಟ್ಟಲಾಗ್ತಾ ಇದೆ. ಉಗ್ರರಿಗೆ ಸೇರಿದ ಉಗ್ರರ ಮನೆಗಳನ್ನ ಉಡೀಸ್ ಮಾಡುವ ಕಾರ್ಯ ನಿರಂತರವಾಗಿ ನಡೆದಿದೆ. ಪಿಒಕೆನಲ್ಲಿ ಆ ಕಡೆಯಿಂದ ಬಂದು ಕಾಶ್ಮೀರದಾದ್ಯಂತ ಏನು ವಿಧ್ವಂಸಕ ಕೃತ್ಯಗಳನ್ನ ಮಾಡ್ತಾರೆ ಅಂತಹ ಉಗ್ರರನ್ನ ಹುಡುಕಿ ಮಟ್ಟ ಹಾಕಲಾಗ್ತಾ ಇದೆ. ಕಾಶ್ಮೀರ ಕ್ಲೀನಿಂಗ್ ಕೆಲಸ ಬಹಳ ಚೆನ್ನಾಗಿ ನಡೀತಾ ಇದೆ. ಅಲ್ಲಿನ ಪೊಲೀಸರು ಕೂಡ ಕೈ ಜೋಡಿಸಿದ್ದಾರೆ. ಸ್ಥಳೀಯ ಸರ್ಕಾರಕ್ಕೆ ಸೇರಿದ ಪೊಲೀಸರು, ಪ್ಯಾರಾಮಿಲಿಟರಿ ಫೋರ್ಸ್ ಮತ್ತು ಇತರೆ ಸೇನಾ ಪಡೆಗಳ ಸಹಯೋಗದಲ್ಲಿ ಕುಂಬಿಂಗ್ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೀತಾ ಇದೆ ಒಂದ್ ಕಡೆ. ಮತ್ತೊಂದು ಕಡೆ ಉಗ್ರರ ಮನೆಗಳನ್ನ ಹುಡುಕಿ ಮನೆಗಳನ್ನ ಉಡೀಸ್ ಮಾಡುವಂತಹ ಕೆಲಸ ಕೂಡ ನಡೀತಾ ಇದೆ.